ಎಸ್ಟಿ ನಿಗಮದಲ್ಲಿ ಬಹುಕೋಟಿ ಹಗರಣ, ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಒತ್ತಾಯ. ಎಸ್ಟಿ ನಿಗಮದಲ್ಲಿ ಬಹುಕೋಟಿ ಹಗರಣ, ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ನಾಗೇಂದ್ರ ವಿರುದ್ಧ ರಾಜ್ಯಪಾಲರಿಗೆ ಕೊಟ್ಟಿದೆ. ವಿಜಯೇಂದ್ರ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಆಗಿದ್ದು, ರಾಜ್ಯ ಸರ್ಕಾರದ ಮಹರ್ಷಿ ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣ, ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಆರೋಪದಲ್ಲಿ ಒಂದು ಸದ್ದು ಮಾಡಿತ್ತು. ಈ ಒಂದು ಹಗರಣಕ್ಕೆ ಒಬ್ಬ ಅಧಿಕಾರಿ ಈ ಒಂದು ಭ್ರಷ್ಟಾಚಾರದಿಂದ ಬೇಸತ್ತು ಚಂದ್ರಶೇಖರನ್ ಅನ್ನುವಂತ ನಿಗಮದ ಅಧೀಕ್ಷಕ ಶಿವಮೊಗ್ಗದಲ್ಲಿ ಡೆತ್ ನೋಟ್ ಬರೆದಿದ್ರು. ಅಂದ್ರೆ ಈ ಒಂದು ಹಗರಣ ಯಾವ ಸ್ವರೂಪವನ್ನ ಪಡೆಯುವಂತ ವಿವರಗಳನ್ನ ಆ ಡೆತ್ ನೋಟ್ ಅಲ್ಲಿ ಬರೆದಿಡಲಾಗಿತ್ತು. ಎಲ್ಲೆಡೆ ವ್ಯಾಪಕ ದೊಡ್ಡ ಸುದ್ದಿಯನ್ನ ಮಾಡಿತು. ಈ ಒಂದು ಹಗರಣವನ್ನ ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಕಳುಹಿಸಲಾಗಿದೆ, ಹೊರ ಕಂಪನಿಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಇದರ ಹಿಂದೆ ಯಾರಿದ್ದಾರೆ, ಯಾವೆಲ್ಲ ಇದೆ, ಅವರನ್ನೆಲ್ಲ ಕೂಡ ಬಂಧನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಈಗ ಬಿಜೆಪಿ ಸರ್ಕಾರ 1 ವರ್ಷ ಪೂರೈಸಿರುವ ಸಂಭ್ರಮದಲ್ಲಿರುವ ಸರ್ಕಾರಕ್ಕೆ ಭ್ರಷ್ಟಾಚಾರದ ಕಪ್ಪು ಚುಕ್ಕಿ ಈಗ ಈಗ ಈ ಒಂದು ಇಲಾಖೆಯ ಸಚಿವರಾಗಿರುವಂಥ ನಾಗೇಂದ್ರ ಅವರು ತಲೆದಂಡ ಆಗಲೇಬೇಕು, ಅವರು ರಾಜೀನಾಮೆ ಕೊಡಬೇಕು. ಸೊ ರಾಜೀನಾಮೆ ಕೊಟ್ಟ ನಂತರ ಇದೊಂದು ನಿಷ್ಪಕ್ಷಪಾತವಾದ ತನಿಖೆ ನಡೆದು ಯಾರೆಲ್ಲ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ಬಂಧನ ಮಾಡಬೇಕು ಅಂತೇಳಿ ಬಿಜೆಪಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರದ ಈ ಹಗರಣದ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ.